ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀ. ನಿಮ್ಮ ಮಾತನ್ನು ಯಾರಾದರೂ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಬೇಕು, ನಿಮ್ಮ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕು ಅಂತ ನಿಮಗೆ ಅನಿಸಿದರೆ ನೀವು ಈ ಒಂದು ಮಾತನ್ನು ಅವರಿಗೆ ಹೇಳಿ. ನಾನು ಈ ಒಂದು ವಿಷಯವನ್ನು ಇಲ್ಲಿಯವರೆಗೂ ಯಾರ ಹತ್ರನೂ ಹೇಳಿಲ್ಲ, ಮೊದಲ ಬಾರಿಗೆ ನಿನ್ನ ಹತ್ರನೇ ಹೇಳ್ತಿದ್ದೀನಿ ಅಂತ ಹೇಳಿ ನಿಮ್ಮ ಮಾತನ್ನು ಮುಂದುವರಿಸಿ. ಆಗ ಯಾರೇ ಆದರೂ ಕೂಡ ನಿಮ್ಮ ಮಾತನ್ನು ತುಂಬ ಗಮನದಲ್ಲಿಟ್ಟು ಕೇಳಿಸ್ಕೊಳ್ತಾರೆ. ಯಾಕೆ ಹೀಗೆ ಅಂದರೆ ನೀವು ಅವರಿಗಷ್ಟೇ ಹೇಳ್ತಾ ಇದ್ದೀರಾ ಅಂತ ಅನಿಸಿ ಅವರಿಗೆ ತಮ್ಮ ಮೇಲೆ ತಾವು ಗ್ರೇಟ್ ಫೀಲ್ ಆಗಿ ನಿಮ್ಮ ಮಾತನ್ನು ತುಂಬ ಕಾನ್ಸಂಟ್ರೇಟ್ ಕೊಟ್ಟು ಕೇಳಿಸ್ಕೊಳ್ತಾರೆ. ಇದೇ ಥರದ ಅಮೇಜಿಂಗ್ ಸೈಕಾಲಜಿಕಲ್ ಫ್ಯಾಕ್ಟ್ಸ್ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ. ನಂಬರ್ 1, ನೀವು ಒಬ್ಬ ವ್ಯಕ್ತಿಯನ್ನು ಏನೇ ಕೇಳಿದರೂ ಹೇಳೋಕ್ಕೆ ತಯಾರಾಗಿಲ್ಲ. ಕಾಲ್ನಲ್ಲಿ ಸಹ ಕೇಳೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಅವನು ಏನನ್ನು ಕೂಡ ಓಪನ್ ಆಗಿ ಮಾತನಾಡೋದಕ್ಕೆ ರೆಡಿ ಇಲ್ಲ ಅಂತ ನಿಮಗೆ ಅನಿಸಿದರೆ ಆ ವ್ಯಕ್ತಿಗೆ ಮೆಸೇಜ್ ಮಾಡೋಕ್ಕೆ ಹೇಳಿ. ಕೆಲವು ವ್ಯಕ್ತಿಗಳು ತಮ್ಮ ವಿಚಾರಗಳನ್ನು ಫೇಸ್ ಟು ಫೇಸ್ ಅಥವಾ ವಾಯ್ಸ್ ರೂಪದಲ್ಲಿ ಹೇಳೋಕ್ಕೆ ಮುಜುಗರ ಪಡ್ತಾರಂತೆ. ಅಂತಹ ವ್ಯಕ್ತಿಗಳು ಮೆಸೇಜ್ನಲ್ಲಿ ಮನಬಿಚ್ಚಿ ತಮ್ಮ ಪರ್ಸ್ನಲ್ ವಿಷಯದ ಬಗ್ಗೆ ಮಾತನಾಡ್ತಾರಂತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ SMS ಸಿಕ್ಕರೂ ಸಿಗ್ಬೋದು. ನಂಬರ್ 2, ಹೆಣ್ಮಕ್ಳು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೂಡ ಕೊಡದೆ ನ್ಯಾಚುರಲ್ ಆಗಿ ಸುಳ್ಳುಗಳನ್ನು ಹೇಳ್ತಾರಂತೆ. ಹಾಗೆಯೇ ಯಾರೇ ಸುಳ್ಳು ಹೇಳ್ತಿದ್ರೂ ಕೂಡ ತುಂಬ ಈಸಿಯಾಗಿ ಕಂಡುಹಿಡಿತಾರಂತೆ. ಇದು ಹೆಣ್ಮಕ್ಳ ಸೂಪರ್ ಪವರ್ ಅಂದರೆ ತಪ್ಪಾಗೋದು ಅಲ್ವಾ. ನಂಬರ್ 3, ನೀವು ಹೆಣ್ಮಕ್ಳ ಹತ್ರ ನಿಜವನ್ನು ಬಾಯಿ ಬಿಡಿಸಬೇಕು ಅಂದರೆ ಮಧ್ಯರಾತ್ರಿಯಲ್ಲಿ ಏನಾದರೂ ಕೇಳಿ, ಅವರು ಸತ್ಯವನ್ನೇ ಹೇಳ್ತಾರಂತೆ. ಒಂದು ರಿಸರ್ಚ್ನ ಪ್ರಕಾರ 12 ಗಂಟೆ ಆದ ಮೇಲೆ ನಿದ್ರೆ ಸ್ಥಿತಿಯಲ್ಲಿರುವ ಹೆಣ್ಣು ಮಕ್ಕಳು ಸುಳ್ಳುಗಳನ್ನು ಹೇಳಲ್ವಂತೆ. ನಿಮಗೆ ಅವರ ಹೃದಯದ ಮಾತು ಕೇಳಬೇಕು ಅಂತ ಇದ್ದರೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಅವರು ತಮ್ಮ ಫೀಲಿಂಗ್ಸ್ಗಳನ್ನು ಹೊರಗೆ ಹಾಕ್ತಾರೆ. ನಂಬರ್ 4, ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಹ್ಯಾಬಿಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ. ಹಾಗಾದರೆ ಆ ಕೆಲಸವನ್ನು 66 ದಿನಗಳವರೆಗೆ ಬಿಡದೆ ಮಾಡಿ. ಆಗ ಯಾವುದೇ ಕೆಲಸವಾದರೂ ನಿಮ್ಮ ಹ್ಯಾಬಿಟ್ ಆಗಿ ಹೋಗುತ್ತಂತೆ. ಇವನ ಅಜ್ಜಿ 14-15 ವರ್ಷದಿಂದ ಓದ್ತಾನೇ ಇದ್ದೀವಿ, ಆದರೂ ಕೂಡ ಈ ಓದು ನಮ್ಮ ಹ್ಯಾಬಿಟ್ ಆಗೋದೇ ಇಲ್ಲ ಅಲ್ವಾ. ನಂಬರ್ 5, ನೀವು ಮಾಡುವ ಅಡುಗೆಗಿಂತ ಬೇರೊಬ್ಬರು ಮಾಡುವ ಅಡುಗೆ ತುಂಬ ರುಚಿ ಅನಿಸುತ್ತೆ. ಈವನ್ ನೀವು ಸೇಮ್ ಐಟಮ್ ಸೇಮ್ ಸ್ಟೈಲ್ ಫಾಲೋ ಮಾಡಿದರೂ ಕೂಡ ಆ ಟೇಸ್ಟ್ ಬರಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅಲ್ವಾ ಸಂಜೆ ಆದರೆ ಸಾಕು ನಾವೆಲ್ಲ ಪಾನಿಪುರಿ ಬೇಲ್ಪುರಿ ಅಂತ ಅವನ ಕಸ ಹಾಕಿ ಕೊಟ್ಟರೂ ಕೂಡ ಬಾಯಿ ಚಪ್ಪರಿಸಿಕೊಂಡು ತಿಂದು ಬರ್ತೀವಿ. ಇನ್ನು ನೆಕ್ಸ್ಟ್ ಫ್ಯಾಕ್ಟ್ಗೆ ಹೋಗುವ ಮೊದಲು ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ. ನಂಬರ್ 6, ಮನುಷ್ಯ ಸಾಯುತ್ತಿರುವಾಗ ಕೊನೆಯ 7 ನಿಮಿಷದಲ್ಲಿ ಅವನ ಮೆದುಳಿನ ಚಟುವಟಿಕೆ ಹೆಚ್ಚಾಗಿ ಅವರ ಜೀವನದ ಎಲ್ಲ ನೆನಪುಗಳು ಅವನಿಗೆ ಒಂದು ಟ್ರೈಲರ್ ಥರ ಕಾಣಿಸುತ್ತಂತೆ. ಆ ಟ್ರೈಲರ್ ಸೂಪರ್ ಹಿಟ್ ಆಗಬೇಕು ಅಂದರೆ ಯಾವಾಗಲೂ ನಗುತ್ತಾ ಇನ್ನೊಬ್ಬರನ್ನು ನಗಿಸ್ತಾ ಇರಬೇಕು ಅಲ್ವಾ. ನಂಬರ್ 7, ನೀವು ಒಂದು ದಿನದಲ್ಲಿ 3000 ಥರದ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತೀರಂತೆ. ಯಾರಾದರೂ ಸ್ವಲ್ಪ ಎಣಿಸಿ ಕೆಳಗೆ ಕಮೆಂಟನ್ನು ಮಾಡ್ರಪ್ಪ. ನಂಬರ್ 8, ನೀವು ನಿಮಗಿಂತ ಜಾಸ್ತಿ ನಿಮ್ಮ ಫೋನನ್ನೇ ಹೆಚ್ಚಾಗಿ ನಂಬ್ತೀರಂತೆ. ನೀವೆಲ್ಲಿಗಾದರೂ ಹೊರಟ್ರೆ ನಿಮಗೆ ನೀವು ಬೇಕಾಗುವ ವಸ್ತುಗಳ ಮುಂಚೆನೇ ನಿಮ್ಮ ಫೋನನ್ನು ತಗೊತೀರಾ ಅಲ್ವಾ. ಫೋನ್ ಒಂದಿದ್ದರೆ ಅರ್ಧ ಕೆಲಸ ಆದಂತೆ. ಇನ್ನು ನಂಬರ್ 9, ಯಾರಿಗಾದರೂ ನಿಮ್ಮ ಮೇಲೆ ಸಿಟ್ಟು ಬಂದಿದೆ ಅಥವಾ ಅವರು ನಿಮ್ಮ ಜೊತೆ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಅಂದರೆ ಅವರನ್ನು ಫೋರ್ಸ್ ಮಾಡಬೇಡಿ. ಅವರ ಪಾಡಿಗೆ ಅವರನ್ನು ಬಿಟ್ಬೇಡಿ. ಅವರಾಗಿ ಮಾತನಾಡಿಸುವ ತನಕ ಸುಮ್ಮನಿರಿ. ಅವರ ಕೋಪ ತಣ್ಣಗಾದ ಮೇಲೆ ಅವರೇ ಪಶ್ಚಾತ್ತಾಪ ಪಟ್ಟು ನಿಮ್ಮ ಹತ್ರ ಬಂದೇ ಬರ್ತಾರೆ. ಬರಲಿಲ್ಲ ಅಂದರೆ ನೀವೇ ಅವರನ್ನು ಬಿಟ್ಬಿಡಿ. ಅವರು ನಿಮ್ಮೊಂದಿಗೆ ಇರಲು ಇಷ್ಟಪಡ್ತಾ ಇಲ್ಲ ಅಂತ ಅರ್ಥ. ನಂಬರ್ 10, ನಿಮ್ಮ ವ್ಯಕ್ತಿತ್ವವನ್ನು ನೀವು ತಿಳ್ಕೊಳ್ಬೇಕು ಅಂದರೆ ಅದಕ್ಕೊಂದು ದಾರಿ ಇದೆ. ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲದಾಗ ನೀವು ಯಾವ ರೀತಿ ಇರ್ತೀರಾ, ಹಾಗೆಯೇ ಯಾವುದನ್ನು ಇಷ್ಟಪಡ್ತೀರೋ ಅದೇ ನಿಮ್ಮ ನಿಜವಾದ ವ್ಯಕ್ತಿತ್ವ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಇಂಟ್ರೆಸ್ಟಿಂಗ್ ಮಾಹಿತಿಯಾಗಿದ್ದು, ಈ ಒಂದು ಅಮೇಜಿಂಗ್ ಸೈಕಾಲಜಿಕಲ್ ಫ್ಯಾಕ್ಟ್ಸ್ಗಳು ನಿಮಗೆ ಸ್ವಲ್ಪ ಮಟ್ಟಿಗಾದರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.